ಅವರು ಡ್ರೈವರ್ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಎಷ್ಟು ನಿಮಿಷ ಸರ್ ಅವ್ರು 2 ಮಿನಿಟ್ಸ್ ಅಂದ 12 ಮಿನಿಟ್ಸ್ ಅಂದ್ರು. ನಾನು 10 ಮಿನಿಟ್ಸ್ ಅಂದೆ, ನಾನು 2 ಮಿನಿಟ್ಸ್ದು ಸುಳ್ಳು ಹೇಳ್ದೆ. ತರುಷ್ ಯಾವತ್ತು ಆ ಥರ ಸುಳ್ಳು ಹೇಳಿ ಸಿಗಾಕೊಂಡಿದ್ದು ಉಂಟಾ? ಅಲ್ಲ, ನಾನು ಮೊದಲು ಹೇಳ್ತಾ ಇದ್ದೆ, ಇವಾಗ ಮ್ಯಾಕ್ಸಿಮಮ್ ನಾನು ಸುಳ್ಳು ಹೇಳೋದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೇನೆ. ಅಂದರೆ ಇದೇ ಥರ ಸಣ್ಣ ಪುಟ್ಟ ಸುಳ್ಳುಗಳೇ. ನಮ್ಮ ಮನೆಗೆ ಲೇಟಾಗಿ ಹೋಗೋದಕ್ಕೆ ರೀಸನ್ ಕೇಳೋರು ಒಂದೊಂದ್ಸತಿ ನಮ್ಮಮ್ಮ. ನಾನು ಅಮ್ಮ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತೆಲ್ಲ ಸುಳ್ಳು ಹೇಳ್ತಾ ಇದ್ದೆ. ನಾನು ಎಲ್ಲೋ ಫ್ರೆಂಡ್ ಜೊತೆ ಎಲ್ಲ ಕುತ್ಕೊಂಡು ಏನೋ ಮಾತುಕತೆ ಏನೋ ಸುಮ್ಮನೆ ಮಾತಾಡ್ತಾ ಇದ್ವಿ. ನಾನು ಅಲ್ಲೆಲ್ಲೋ ಕೆಲಸದಲ್ಲಿದ್ದೀನಿ, ಸ್ಟುಡಿಯೋದಲ್ಲೇ ಇದ್ದೀನಿ ಅಂತ ಹೇಳ್ಬಿಡ್ತಾ ಇದ್ದೆ. ಅದೆಲ್ಲ ಆಮೇಲೆ ಇವಾಗಲೂ ಫುಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಹೌದಾ? ಮ್ಯಾಕ್ಸಿಮಮ್ 99% ಸುಳ್ಳು ಹೇಳ್ದಂಗೆ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದು ಟ್ರೈ ಮಾಡಬೇಕು. ಸಚ್ ಅ ಬ್ಯೂಟಿಫುಲ್ ಥಿಂಗ್ ಟು ಡು. ವೆರಿ ಗುಡ್. ಅದು ಆ ಥರ ಶುರುವಾಯ್ತು, ನೀವು ಕಲಿಬೇಕು ಸ್ವಲ್ಪ. ನೋಡಿ, ಇದು ಸುಳ್ಳು ಹೇಳಿದ್ದ. ಹೌದಾ? ಈಗ ಸುಳ್ಳು ಹೇಳಿದ್ರು. ಸುಳ್ಳು ಹೇಳ್ತಾರೆ. ಆಮೇಲೆ ಇದಕ್ಕೊಂದು ಟ್ರೋಲ್ ಮಾಡ್ಬಿಡ್ತಾರೆ, ಈ 99% ಸುಳ್ಳು ಹೇಳ್ದಂಗೆ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಇದು ಸುಳ್ಳು ಅಂತ ಹಾಕ್ಬಿಡ್ತಾರೆ. ಓ, ನಿಮ್ಮ ಫ್ರೆಂಡ್ಸೇ ಹಾಕ್ತಾರೆ ಮತ್ತೆ? ಇಲ್ಲ ಇಲ್ಲ, ಅವ್ರಿಗೆಲ್ಲ ಗೊತ್ತು. ವೆರಿ ಜೆನ್ವಿನ್ ಪರ್ಸನ್ ಇವರು. ನೋಡಿ ಗೊತ್ತಾಗುತ್ತೆ. ನಿಜವಾಗ್ಲೂ ವೆರಿ ವೆರಿ ಅಲ್ಲ, ಟ್ರೈ ಮಾಡ್ತಾ ಇದೀವಿ, ಗೊತ್ತಿಲ್ಲ. ಬಟ್ ಅದರ ಸತ್ಯ ಶುರು ಮಾಡಿದ್ಮೇಲೆ ಎಷ್ಟು ಅಗ್ರವಾಗಿರುತ್ತಲ್ಲ ಮೈಂಡು, ಮನಸ್ಸು. ಅಲ್ಲ, ನಿಮಗೆ ಟೆನ್ಷನ್ ಇರಲ್ಲ, ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ. ಟ್ರೂ. ನೀವು ಮತ್ತೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಸುಳ್ಳು ಜಾಸ್ತಿ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿರೋರು ಸ್ವಲ್ಪ ಜನ ಇದ್ದಾರೆ, ಅವ್ರು ಏನು ಹೇಳ್ತೀವಿ ಅಂತ ಮರ್ತೋಗ್ಬಿಟ್ಟಿರ್ತಾರೆ. ಮತ್ತೆ ನಮ್ಮ ಹತ್ರ ಬೇರೆ ಏನೋ ಸುಳ್ಳು ಹೇಳಿರ್ತಾರೆ. ಅವರು ಆ ಸುಳ್ಳಲ್ಲಿ ನಾನು ನಿಜ ನೀನು ಆಮೇಲೆ ಏನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೇಳೋದು, ಅವಾಗಲೇ ಒಂದು ಹೇಳ್ದಲ್ಲಪ್ಪ, ಇವಾಗ ಒಂದು ಹೇಳ್ತಾ ಇದೆಯಲ್ಲ ಅಂತ. ಏನು ಮರ್ತೋಗ್ತಾರೆ. ಸುಳ್ಳು ಹೇಳಿದ್ರೆ, ನಿಜ ಹೇಳಿದ್ರೆ ಮರೆಯಲ್ಲ. ನಿಜ ಅದು, ಸುಳ್ಳು ಹೇಳಿದ್ರೆ ಮರ್ತೋಗ್ಬಿಡ್ತಾರೆ. ಒಂದೆರಡು ದಿನ ಬಿಟ್ಟು ಕೇಳಿ ಬೇರೆನೇ ಇರುತ್ತೆ. ಬೇರೆ ಬಟ್ ಅದೇ ಅದರಲ್ಲೂ ಪ್ರೊಫೆಷನಲ್ ಅವ್ರು ಮಾರ್ಕ್ ಮಾಡ್ಕೊಂತಾರೆ ವರ್ಡ್ಸ್ನ. ಅವರು ಸ್ವಲ್ಪ ಕಷ್ಟ ಇರುತ್ತೆ ಆಕ್ಚುಲಿ. ಈ ನಟವರ್ಲಾಲ್ ಕರೆಕ್ಟ್. ನೆಟ್ವರ್ಕಲ್ಲಿ ಇದ್ರಲ್ಲಿ ಸುಳ್ಳು ಹೇಳಲ್ಲ. ಹೌದಾ? ಅದು ಅವ್ನು ನೆಟ್ವರ್ಕಲ್ಲಿ ಆಗೋದಕ್ಕೆ ಒಂದು ರೀಸನ್ ಇರುತ್ತೆ, ಸ್ಟ್ರಾಂಗ್ ರೀಸನ್ ಇರುತ್ತೆ. ಅದರಲ್ಲಿ ಆ ರೀಸನಿಂದನೇ ಅವನು ಆ ಥರ ಆಗೋದು. ಅದು ಏನು ಮಾಡ್ತಾನೆ ನೆಟ್ವರ್ಲಾಲು ಅನ್ನೋದು ನೀವು ಸಿನಿಮಾದಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಏನಕ್ಕೆ ಅದೆಲ್ಲ ಆಗುತ್ತೆ. ಬಟ್ ನನಗನ್ಸಿದ್ದು ನಿಮ್ಮ ಕರೆಯಲ್ಲಿ ಇದೊಂದು ಬೆಸ್ಟ್ ಸಿನಿಮಾ. 100% ಏನು ನೋಡಿದ್ವಿ ಸಿನಿಮಾಗಳು, 4 ಸಿನಿಮಾ ಏನಾಗಿದೆ, 100% ಅದು ಕಂಪೇರ್ ಮಾಡಿದ್ರೆ 100% ಅಲ್ಲ, 100% ಬೆಸ್ಟ್ ಸಿನಿಮಾ. ನನಗೆ ಒಂದೊಂದ್ಸತಿ ಡೌಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಕತೆ ನೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಈ ಥರ ಕತೆ ನನಗೆ ಸಿಗುತ್ತಾ, ಅಥವಾ ಇನ್ಯಾವ ಥರ ಕತೆಗೆ ಮಾಡಬೇಕು, ಅಥವಾ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಆ ಸಬ್ಜೆಕ್ಟ್ ಸಿಗಬೇಕಲ್ಲ ನಿಮಗೆ. ನೆಕ್ಸ್ಟ್ ನಾನು ಯಾವುದೋ ಒಂದು ಸಿನಿಮಾ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇವರು ಅದನ್ನು ಹೇಳಿದ್ದಾರೆ ದಟ್ ಐ ಥಿಂಕ್ ನಟ್ವರ್ಲಾಲಿಂದ ಮೈ ಜರ್ನಿ ವಿತ್ ಸಿನಿಮಾ ಇಸ್ ಗೋಯಿಂಗ್ ಟು ಬಿಗಿನ್ ಬ್ಯೂಟಿಫುಲಿ. ಹೌದು, ಖಂಡಿತ ನಿರೀಕ್ಷೆ ಇದೆ, ಹಾಗೆ ಆಗುತ್ತೆ ಆ್ಯಕ್ಚುಲಿ. ಇನ್ನೊಂದು ಸೋನಲ್, ಸಾಂಗ್ಸ್ ಬಗ್ಗೆ ಮಾತಾಡೋಣ ಜೊತೆ. ಆ್ಯಕ್ಚುಲಿ ಇವರು ಇದ್ರು ಅಂದರೆ ಸಿನಿಮಾ ಸಾಂಗ್ಸ್ ಅದ್ಭುತವಾಗಿರುತ್ತೆ. ಅದು ನಿನ್ನೆ ಇದೇ ಸೇಮ್ ಟಾಪಿಕ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಏನು ಅಂತ ಹೇಳಿದ್ರೆ, ಒಬ್ಬೊಬ್ರು ಆರ್ಟಿಸ್ಟ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಗಣೇಶ್ ಸರ್, ಹೌದು, ಅವ್ರು ಎಲ್ಲ ಸಿನಿಮಾದಲ್ಲೂ ಸಾಂಗ್ ಚೆನ್ನಾಗಿರುತ್ತೆ. ಅದೇ ಥರ ಸೋನಲ್ ನಿನಗೂ ಎಲ್ಲ ಸಿನಿಮಾದಲ್ಲೂ ಎಲ್ಲ ಸಾಂಗು ಚೆನ್ನಾಗಿದೆ. ಇವಾಗ ಹೊಂಗೆ ಮರದ ಅದು ಇದೆಯಲ್ಲ, ಶೃಂಗಾರದ ಹೊಂಗೆ ಮರ, ಅದು ಸೂಪರ್ ಆಗಿದೆ. ಮತ್ತೆ ಬನಾರಸಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿದೆ ಸಾಂಗು. ನಾನು ಇನ್ನೊಂದು ಜನರಲ್ ಆಗಿ ನೋಟಿಸ್ ಮಾಡಿದ್ದು ಅಂತ ಹೇಳಿದ್ರೆ, ಇವ್ರನ್ನ ಹೊಗ್ಲಾ ಸಾಂಗೇ ಇದೆ ಎಲ್ಲ ಸಾಂಗಲ್ಲಿ. ಹೌದಲ್ಲ, ನೋಟಿಸ್ ಮಾಡಿ. ಆ್ಯಕ್ಚುಲಿ ಇವಾಗ ನಮ್ಮ ಸಿನಿಮಾದಲ್ಲಿ ಒಂಥರ ಆಯ್ತದೆ ಅಂತ ಅದು ಹಂಗೆ ಇದೆ. ನೀನು ಹುಡುಗಿ ನಕ್ಬಿಟ್ರೆ ಒಂಥರ ಆಯ್ತದೆ, ಅವ್ರ ಬ್ಯೂಟಿ ಬಗ್ಗೆನೇ ಇದೆ. ಆಮೇಲೆ ಹುಡುಗಿ ಗೊಂಬೆ ಹಾಗೆ ಹೇಳುವಂತ ಇದೆ, ಅದರಲ್ಲೂ ಅಷ್ಟೇ ಅವ್ರ ಬ್ಯೂಟಿ ಬಗ್ಗೆನೇ ಇದೆ. ಅವ್ರ ಎಲ್ಲ ಸಾಂಗ್ಗಳು ನೀವು ಬನಾರಸ್ಸೆಲ್ಲ ನೋಡಿ, ಎಲ್ಲ ಸಾಂಗ್ಗಳು ಇವ್ರು ಹೊಗಳೋದೇ ಇದೆ. ಓಕೆ, ನೀವು ನೋಟಿಸ್ ಮಾಡಿದ್ರೆ ಇದನ್ನ? ಇಲ್ಲ. ಓಯಾ, ಅದು ಖುಷಿ ಕೊಡುತ್ತೆ. ಅವರ ಸಿನಿಮಾ ಸಾಂಗ್ಸ್ ನಂಗೆ ತುಂಬ ಇಷ್ಟ ಆಗ್ತದೆ. ಬಟ್ ಆ್ಯಕ್ಚುಲಿ ಈ ಸಿನಿಮಾದ ಸಾಂಗ್ಸ್ ಎರಡೂ ಒಂಥರ ಆಯ್ತದೆ ಆ್ಯಂಡ್ ಅಚ್ಚುಚ್ಚುಚ್ಚು ಎರಡು ಸಾಂಗು ನನ್ನ ಪರ್ಸ್ನಲ್ ಪ್ಲೇ ಲಿಸ್ಟಲ್ಲಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಸಿನಿಮಾದಲ್ಲಿ ವರ್ಕ್ ಮಾಡಿ ಅದೇ ಸಾಂಗ್ ತುಂಬ ಸರ್ತಿ ಶೂಟ್ ಮಾಡುವಾಗ ಕೇಳಿರ್ತೀವಿ. ಅದನ್ನು ನಮಗೆ ಪರ್ಸ್ನಲಿ ಆಗಿ ಕೇಳೋಕ್ಕೆ ಒಂಥರ ಆಗಲ್ಲ, ಜನರಲಿ ಆಗಲ್ಲ, ನಮಗೆ ಆಗಲ್ಲ. ನಮ್ಮ ಸಿನಿಮಾಗೆ ಬೇರೆಯವ್ರ ಸಿನಿಮಾದ ಕೇಳ್ತೀವಿ, ನಮ್ಮ ಸಿನಿಮಾದೇ ಕೇಳಿರ್ತೀವಲ್ಲ, ಅದು ವಿ ಗೆಟ್ ಟಯರ್ಡ್ ಆಫ್ ಇಟ್ ಅಂತ. ಬಟ್ ನಂದೇ ಸಿನಿಮಾದಂತ ಒಂದು ಲಿಸ್ಟ್ ಇದೆ, ಅದರಲ್ಲಿ ಒಂಥರ ಆಯ್ತದೆ ಆ್ಯಂಡ್ ಅಚ್ಚುಚ್ಚು ಇಸ್ ಮೈ ಫೇವ್ರೆಟ್. ನೀವು ಆ್ಯಕ್ಚುಲಿ ಕರೆಕ್ಟಾಗಿ ಆ ಸಿನಿಮಾ ಸಾಂಗ್ ಕೇಳಿದ್ರೆ ನೀವು ಪ್ರಾಬಬ್ಲಿ ಇವತ್ತು ಇಲ್ಲಿಂದ ರಿಟರ್ನ್ ಹೋಗ್ತಿರುವಾಗ ಅದು ಸಾಂಗ್ ಪ್ಲೇ ಮಾಡಿ, ಒಂಥರ ಆಯ್ತದೆ ಅನ್ನೋದು ಮತ್ತೆ ಪ್ಲೇ ಮಾಡ್ಬೇಕಂತ ಅನ್ಸುತ್ತೆ ಅದು ಸಾಂಗ್.
ಯಾ ಅಫ್ಕೋರ್ಸ್. ಮತ್ತು ಇನ್ನೊಂದು ಆ ಸಾಂಗ್ ಕೂಡ ಕ್ರಿಯೇಷನ್ ತುಂಬ ಚೆನ್ನಾಗಿದೆ, ಒಂಥರ ಆಗ್ತಾಯಿದೆ ಸಾಂಗ್ಸ್ ಕ್ರಿಯೇಷನ್ ಆಗಿದೆಯಲ್ಲ, ಅದ್ಭುತವಾಗಿ ಕ್ರಿಯೇಷನ್ ಆಗಿದೆ ಆ್ಯಕ್ಚುಲಿ ಅಲ್ಲ. ನಿಮ್ಮ ಏನು ಲುಕ್ಸ್ ಇರ್ಬೋದು ಆ ಸಾಂಗಲ್ಲಿ, ಇಬ್ಬರು ಲುಕ್ಸ್ ಕೂಡ ಸಾಕಾದ, ಲಿರಿಕ್ಸ್ ಚೇತನ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗಿಗೆ ಚೇತನ್ ಅವ್ರ ಹತ್ರ ಅಪ್ರೋಚ್ ಮಾಡಕ್ ಹೋಗಿದ್ವಿ. ಅವರು ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಮೊನ್ನೆ ಅಪ್ರೋಚ್ ಮಾಡಕ್ ಹೋಗಿದ್ವಿ. ಅವರು ಫಸ್ಟ್ ಸಾಂಗ್ ಅವ್ರು ಕರೆಕ್ಟಾಗಿ ಐಡಿಯಾ ಇಲ್ಲ ಯಾರು ಹೀರೋಯಿನ್. ನಾವು ಫಸ್ಟ್ ಸಾಂಗ್ ಏನು ಮಾಡಿದ್ವಿ ಅಂತ ಹೇಳಿ ಸಿನಿಮಾಗಿಂತ ಮುಂಚೆನೇ ಫಸ್ಟ್ ಸಾಂಗ್ ಬರ್ಸ್ಬಿಟ್ಟಿದ್ವಿ ನಾವು. ಸಿನಿಮಾ ಇನ್ನೂ ಸ್ಟಾರ್ಟ್ ಮಾಡ್ತೀವಿ, ಇವರು ಏನೂ ಆಗಿರಲಿಲ್ಲ. ಆ ಟೈಮಲ್ಲಿ ಫಸ್ಟ್ ಸಾಂಗ್ ಬರ್ಸ್ಬಿಟ್ಟಿದ್ವಿ. ಸೆಕೆಂಡ್ ಸಾಂಗಿಗೆ ನಾವು ಹೋದಾಗ ಸಿನಿಮಾ ಶೂಟಿಂಗ್ ಎಲ್ಲ ಅರ್ಧ ಆಗಿತ್ತು. ಅವಾಗ ಯಾರು ಹೀರೋಯಿನ್ ಅಂತ ಕೇಳಿದ್ರು, ಸೋನಲ್ ಅಂತ ಹೇಳ್ಬಿಟ್ಟು 2 ನಿಮಿಷ ಯೋಚನೆ ಮಾಡ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಹಿಂಗೆಲ್ಲ ಓಡಾಡ್ಕೊಂಡ್ ಬಂದ್ಬಿಟ್ಟು ಚೇತನ್ ಸರ್ ಅಚ್ಚಚ್ಚಚ್ಚು ಮೆಚ್ಚಿವಳು ಅಂತ ಅವತ್ತು ರಾತ್ರಿ ಒಂದು 12:30 1 ಗಂಟೆ ಆಗಿತ್ತು. ನಾವು ಅದಕ್ಕಿಂತ ಮುಂಚೆ ಫುಲ್ ಡಿಸ್ಕಷನ್ ಮಾಡ್ತಾನೆ ಇದ್ವಿ. ಅಲ್ಲಿವರೆಗೂ ಏನು ಕೇಳಿರಲಿಲ್ಲ. ಅವರು ಕೇಳಿದಾಗ ಟಾಪಿಕ್ ಬಂದಾಗ ಪಟ್ಟನಾಗ ಅದು ಬಂತು, ಆ ವರ್ಡ್ ಬಂತು, ಅಚ್ಚು ಅಂತ ಬಂತು. ಆಮೇಲೆ ನೆಕ್ಸ್ಟ್ ಹುಡುಗಿ ಗೊಂಬೆ ಆಗೇಳು ಅಂತ ಮಾಡು. ಸೂಪರ್ ಅದಕ್ಕೆ ಹೇಳಿದ್ದಾನೆ ಆ್ಯಕ್ಚುಲಿ. ಗೊಂಬೆ ಹುಡುಗಿ ಮಾತಾಡೋದು ಇವರು ಅಷ್ಟೇ, ಖುಷಿ ಆಗ್ತಿದೆ. ಇನ್ನೆಲ್ಲ ನೆಕ್ಸ್ಟ್ ಎಲ್ಲ ಇಂಟರ್ವ್ಯೂಸ್ ಎಲ್ಲ ತೆಗಲಿ ಮಾತಾಡ್ತೀನಿ. ನೋ ಸೀರಿಯಸ್ಲಿ, ನನ್ನೆಲ್ಲ ಸಿನಿಮಾದಲ್ಲಿ ಹೀರೋಸ್ ಇವ್ರೆ ಅಯ್ಯೋ ಇವಳು ತುಂಬಾ ಟೆನ್ಷನ್ ಕೊಡ್ತಾಳೆ ನಿಮ್ಗೆ ಗೊತ್ತಲ್ಲ. ಇದು ಒಂದೇ ಪಾಪ ಏನ್ ಎಷ್ಟು ಇಲ್ಲ ನಂಗೆ ಟೆನ್ಷನ್ ಕೊಡಲ್ಲ. ಆ ಟೆನ್ಷನ್ ಕೊಡ್ಲಿಲ್ಲ ನಾನು ಅವ್ರಿಗೆ, ಜಾಸ್ತಿ ಸ್ವಲ್ಪ ಕೊಟ್ಟಿರ್ತೀನಿ ಡೇಟ್ಸ್ ಬಗ್ಗೆ, ಬಟ್ ಜಾಸ್ತಿ ಟೆನ್ಷನ್ ಕೊಡ್ಲಿಲ್ಲ. ನೋಡಿ, ನೀವು ಕೊಟ್ಟಿರೋ ಫ್ಲವರ್ ಬಿಡ್ತಾ ಇಲ್ಲ, ನಿಮ್ಮ ಮೇಲೆ ಇಂಪ್ರೆಸ್ ಆಗಿದ್ದಾರೆ ಫುಲ್. ಅಫ್ಕೋರ್ಸ್ ಅದು ಪ್ರೀತಿಯಿಂದ ಕೊಟ್ಟಿರೋದು, ಅದಕ್ಕೋಸ್ಕರ ಮನಸಾರೆ ಕೊಟ್ಟಿದ್ದೀನಿ ಅದಕ್ಕೋಸ್ಕರ. ಓಕೆ, ಇನ್ನೊಂದು ಸಿನಿಮಾದ ಹೈಲೈಟ್ಸ್ ಅಂತ ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅದ್ಭುತವಾಗಿರುವಂಥದ್ದು. ಓಕೆ, ಇನ್ನೊಂದು ನೆಕ್ಸ್ಟ್ ತಗೊಳ್ತೀನಿ. ಸೊ ಇನ್ನೊಂದು ಸಿನಿಮಾದ ನಂಗೆ ಹೈಲೈಟ್ಸ್ ಅಂತ ಅನಿಸಿದ್ದು ಟೆಕ್ನಿಕಲ್ ಡಿಪಾರ್ಟ್ಮೆಂಟು. ಧರ್ಮ ವಿಷಯ ಸಂಗೀತಕ್ಕೆ, ಮತ್ತು ಏನು ಕ್ಯಾಮ್ರಾ ವರ್ಕ್ ಇರ್ಬೋದು ವಿಲಿಯಮ್ಸ್ ಅವ್ರದ್ದು. ಸೊ ಇದೆಲ್ಲದೂ ಕೂಡ, ಆಮೇಲೆ ಏನು ಫೈಟಿಂಗ್ ಸೀನ್ಸ್ ಎಲ್ಲ ಅದ್ಭುತವಾಗಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇದು ಕೂಡ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ನಿಮ್ಮ ಸಿನಿಮಾದಕ್ಕೆ ಅಂತ. ಹೌದು, ಈ ಟೆಕ್ನಿಷಿಯನ್ಸ್ ಒಂದು ಸಿನಿಮಾ ಅಂತ ಮಾಡ್ತಾ ಇರ್ಬೇಕಾದ್ರೆ ಟೆಕ್ನಿಷಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಸಿನಿಮಾಗೆ ಇವಾಗ ಶ್ರೀರಾಮನ್ ಪ್ರತಿಮೆ ಇದೆ, ಆ ಪ್ರತಿಮೆನ ಕೆತ್ತೋದಕ್ಕೆ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಪ್ರತಿಮೆ ನೋಡಿದ ತಕ್ಷಣ ಎಷ್ಟು ಹಂಗೆ ನಿಮಗೆ ಮೈ ಜುಮ್ ಅನ್ನುತ್ತೆ ನಿಮ್ಗೆ. ಆ ಥರ ಕ್ರಿಯೇಟ್ ಮಾಡ್ಬೇಕಂದ್ರೆ ಆ ಕೆತ್ತನೆ ಮಾಡೋ ಕಲೆಗಾರ ಇರ್ತಾರಲ್ಲ, ಅವ್ರು ಇಂಪಾರ್ಟೆಂಟ್. ಆ ಕೆತ್ತನೆ ಮಾಡೋ ಕಲೆಗಾರರೇ ನಮ್ಮ ಸಿನಿಮಾ ಟೆಕ್ನಿಷಿಯನ್ಸ್. ಗ್ರೇಟ್. ಅದರಲ್ಲಿ ವಿಲಿಯಮ್ ಒಬ್ಬರು, ಬ್ಯೂಟಿಫುಲ್ ಕ್ಯಾಮ್ರಾ ವರ್ಕ್, ಎಕ್ಸ್ಟ್ರಾರ್ಡಿನರಿ ಕ್ಯಾಮ್ರಾ ವರ್ಕ್, ಎಕ್ಸ್ಟ್ರಾರ್ಡಿನರಿ ಮ್ಯಾನ್. ಓಕೆ, ಆಮೇಲೆ KM ಪ್ರಕಾಶ್ ಅವರು ಟೇಬಲ್ ಮೇಲೆ ಕುತ್ಕೊಂಡು ಏನೇನು ಆಟ ಆಡ್ಬೋದು ಅನ್ನೋದು ಅವ್ರು ತೋರಿಸ್ತಾರೆ. ಸೂಪರ್. ನೆಕ್ಸ್ಟು ಮ್ಯೂಸಿಕ್ ಡೈರೆಕ್ಟರು. ಆ ಒಂದು ಸೀನನ್ನು ನಾನು ಮೊನ್ನೆ ಒಂದು 3 days ಬ್ಯಾಕ್ ಯಾರಿಗೋ ಹೇಳ್ತಾ ಇದ್ದೆ. ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ರೀಲ್ಸ್ ಮಾಡಿದಾಗ ಸುಮ್ಮನೆ ಒಂದು ಎಡ್ಕೊಂಡು ಹೋಗ್ತಾ ಇರ್ತಾರೆ, ಒಂದು ಶಾರ್ಟ್ ಸುಮ್ಮನೆ ತೆಗೆದಿರ್ತಾರೆ, ಹೈ ಸ್ಪೀಡಲ್ಲಿ ಒಂದು ಶಾರ್ಟ್ ತೆಗೆದಿರ್ತಾರೆ. ಏನು ಹೈ ಸ್ಪೀಡ್ ಅಂದರೆ ಸ್ಲೋ ಮೋಷನ್. ಆ ಸ್ಲೋ ಮೋಷನಲ್ಲಿ ಒಂದು ಸಾಂಗ್ ತೆಗೆದಿರ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತಾನೆ ಸುಮ್ಮನೆ, ಅದಕ್ಕೊಂದು ಸಾಂಗ್ ಹಾಕ್ತಾರೆ, KG ಇರ್ತಾರೆ, ಒಂದು ಟ್ಯೂನ್ ಹಾಕ್ತಾರೆ. ಹೈ ಸ್ಪೀಡು ಮತ್ತೆ ಸ್ಲೋ ಮೋಷನ್ನು ಮತ್ತೆ KG ಎರಡು ಮಿಕ್ಸ್ ಆದಾಗ ಅದು ಬ್ಯೂಟಿ ಆಫ್ ದ ಸೀನೇ ಚೇಂಜ್ ಆಗೋಗ್ಬಿಡುತ್ತೆ. ಆ ಮ್ಯೂಸಿಕ್ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಟ್ರೂ, ಅದು ನಿಜ. ಓಕೆ, ನೀವೇ ಸಿನಿಮಾ ಇದೆ 23ಕ್ಕೆ ರಿಲೀಸ್ ಆಗ್ತದೆ. 23 ಫೆಬ್ರವರಿ ಅನ್ನೋದೇ ಲಕ್ಕಿ ಮಂತ್ ಆ್ಯಕ್ಚುಲಿ ಇಂಡಸ್ಟ್ರಿಗೆ ಅನ್ನೋದು ಗೊತ್ತಿರೋ ದುನಿಯಾ ಸಿನಿಮಾ ಸೇಮ್ ಡೇ ಬಂದಿರೋಂಥದ್ದು. ಸೊ ಹಂಗಾಗಿ ಅದೇ 23ಕ್ಕೆ ಸಿನಿಮಾ ಬರ್ತಾ ಇರುವಂಥದ್ದು. ಬಟ್ ಇದು ಕೋಇನ್ಸಿಡೆಂಟ್ಲಿ ಆಗಿರೋದಾ? ಇಲ್ಲ, ಕೋಇನ್ಸಿಡೆಂಟ್ಲಿ. ಹೌದಾ? ತಿಳ್ಕೊಂಡಂತೂ ಮಾಡಿಲ್ಲ. ಓಕೆ, ಬಟ್ ತುಂಬ ಸಿನಿಮಾಗಳು ಬರ್ತದೆ. ಪೈಪೋಟಿ ಕೊಡೋದು ಎಷ್ಟು ಕಷ್ಟ ಅಂತ ಅನ್ಸುತ್ತಲ್ವಾ ಒಂದು, ಏಕೆಂದರೆ ಪ್ರತಿ ವಾರ 10-12 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾಕೆಂದರೆ ಆ್ಯಸ್ ಅ ಪ್ರೊಡ್ಯೂಸರು, ಆ್ಯಸ್ ಎ ಸಿನಿಮಾದಲ್ಲಿ ಗೊತ್ತಿರುತ್ತೆ, ನೀವೆಲ್ಲ ಓಡಾಡ್ತಿರ್ತಾರೆ, ಕೇಳ್ತಾ ಇದ್ದೀನಿ, ಎಷ್ಟು ಟಫ್ ಅಂತ ಅನ್ಸುತ್ತಲ್ಲ ಪೈಪೋಟಿ. ಡಿಸ್ಟ್ರಿಬ್ಯೂಟರ್ ಆ್ಯಕ್ಚುಲಿ ನನಗೆ ಹೇಳಿದ್ದೆ ಮಾತು. ಡಿಸ್ಟ್ರಿಬ್ಯೂಟರ್ ಸಿನಿಮಾ ನೋಡಿದ್ರು, ತುಂಬ ಚೆನ್ನಾಗಿದೆ ಅಂತ ಎಲ್ಲ ಅಪ್ರಿಷಿಯೇಟ್ ಮಾಡೋಣ, 1ನೇ ತಾರೀಕು ರಿಲೀಸ್ ಮಾಡೋಣ ಅಂತ ಹೇಳಿದರು. ನಾನು ಇಲ್ಲ ಸರ್, 23ನೇ ತಾರೀಕೇ ರಿಲೀಸ್ ಮಾಡಬೇಕು, 23ನೇ ತಾರೀಕೇ ರಿಲೀಸ್ ಮಾಡಬೇಕು. ಯಾಕಂದರೆ ನನಗೆ ನೆಕ್ಸ್ಟು ಬೇರೆ ಬೇರೆ ಸಿನಿಮಾಸ್ಗಳು ಬರ್ತಿವೆ, ದೊಡ್ಡ ದೊಡ್ಡ ಸಿನಿಮಾಸ್ಗಳೆಲ್ಲ ಬರ್ತಿದೆ. ಅಕಸ್ಮಾತ್ ನನಗೆ ಥಿಯೇಟ್ರ್ ಹೋಲ್ಡ್ ಮಾಡ್ಕೊಬೇಕು. ಸಿನಿಮಾಗೆ ಬರೋದಕ್ಕೆ ಟೈಮ್ ಆಗುತ್ತೆ. ನಾನು ದೊಡ್ಡ ಸೂಪರ್ ಸ್ಟಾರ್ ಅಲ್ಲ. ಜನ ಒಂದು 2 ದಿವಸ 3 ದಿವಸ ಆದಮೇಲೆ ಬರೋದು ನಮ್ಮ ಸಿನಿಮಾ, ಮೌತ್ ಪಬ್ಲಿಸಿಟಿ ಹೋದಾದ್ಮೇಲೆ ಬರೋದು. ಅಲ್ಲಿವರೆಗೂ ಹೋಲ್ಡ್ ಮಾಡ್ಕೊಬೇಕು. ಅರ್ಜೆಂಟಾಗಿ ನೆಕ್ಸ್ಟ್ ವೀಕೇ ನಾನು 1ನೇ ತಾರೀಕು ಬಂದರೆ 8ನೇ ತಾರೀಕು ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಬೇರೆಯವ್ರ ಥಿಯೇಟ್ರ್. ನಮಗೆ ಥಿಯೇಟ್ರ್ ಸಿಗೋಲ್ಲ ಸರ್, ಬರಬೇಕು ಅಂತ ಹೇಳಿದೆ. ಈ ಥಿಯೇಟ್ರ್ ಹೋಲ್ಡಿಂಗ್ ಇದೆಯಲ್ಲ, ಜನಗಳು ಕರ್ಸೋದಿದೆಯಲ್ಲ, ಮೌತ್ ಪಬ್ಲಿಸಿಟಿ ಆಗಿ ಹೋಗೋದಿದೆಯಲ್ಲ, ಅದಕ್ಕೆ ಟೈಮ್ ಬೇಕು.
ಟ್ರೂ. ಅದೇ ತುಂಬ ಕಷ್ಟ ಆಗಿದೆ ಸರ್. ಎಷ್ಟೋ ಚೆನ್ನಾಗಿರೋ ಸಿನಿಮಾ, ತುಂಬ ಚೆನ್ನಾಗಿರೋ ಸಿನಿಮಾ, ಅದ್ಭುತವಾದ ಸಿನಿಮಾಗಳು ಸೋತಿರೋದೇ ಇದೇ ಕಾರಣಕ್ಕೋಸ್ಕರ. ಹೌದು, ನಿಜ ಒಪ್ಕೋಬೇಕು. ಬಟ್ ಇಲ್ಲ, ಈ ಸಿನಿಮಾ ಅದು ಚೆನ್ನಾಗಿ ಆಗಿದೆ. ಅಫ್ಕೋರ್ಸ್ ಆ ನಂಬಿಕೆ ನನಗಿದೆ. ಏಕೆಂದರೆ ಮೌತ್ ಶುರುವಾಗಿದೆ. ನೀವು ಹೇಳ್ದಂಗೆ ನೋಡಿ, ನಿಮ್ಮನ್ನು ಕರೆದು ಮಾತಾಡ್ತಿದ್ದಾರೆ, ಹೌದು, ಟ್ರೈಲರ್ ನೋಡಿ ಮಾತಾಡ್ತಿದ್ದಾರೆ, ಅದು ಖುಷಿ ಕೊಡುತ್ತೆ. ಜಸ್ಟ್ ಟ್ರೈಲರ್ ಎಷ್ಟೊಂದು ಸೌಂಡ್ ಮಾಡ್ತಿದೆ ಅಂತಂದರೆ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಮತ್ತಷ್ಟು ಸೌಂಡ್ ಮಾಡೇ ಮಾಡುತ್ತೆ. ಹೌದು. ಟ್ರೈಲರು ನಮಗೆ ಒಂದು ಪ್ಲಸ್ ಪಾಯಿಂಟು. ದಯವಿಟ್ಟು ಯಾರಾದರೂ ಟ್ರೈಲರ್ ನೋಡಿಲ್ಲ ಅಂತ ಹೇಳಿದ್ರೆ ನೀವು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಟ್ರೈಲರ್ ನೋಡೋದನ್ನು ಮಿಸ್ ಮಾಡಿಬಿಡಿ. ಟ್ರೈಲರ್ ನೋಡಿ 100% ನಿಮ್ಗೆ ಇಷ್ಟ ಆಗುತ್ತೆ. ಟ್ರೈಲರ್ ನೋಡಿ ಇಷ್ಟ ಆದಮೇಲೆ ಥಿಯೇಟ್ರಿಗೆ ಬನ್ನಿ. ಅದೇ ಎಂಟರ್ಟೈನ್ಮೆಂಟು. ಟ್ರೈಲರ್ ಏನು ಸಿಗ್ತಿದೆ ಗೊತ್ತಾ, 2.25 ನಿಮಿಷ, ಅದು 2.25 ಅವರಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ನಾವು. ಫೆಬ್ರವರಿ 23ನೇ ತಾರೀಕು ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನಮ್ಮ ನಟ್ವರ್ಲಾಲ್ ಸಿನಿಮಾದನ್ನ ನೋಡೋದನ್ನ ಮರಿಬೇಡಿ. ದಯವಿಟ್ಟು ಹೋಗಿ, ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಆರಾಮಾಗಿ ಕೂತ್ಕೊಂಡು ನೀವು ಎಲ್ಲ ವಿತ್ ಫ್ಯಾಮಿಲಿ ನೋಡೋವಂಥ ಸಿನಿಮಾ ಇದು. ಅಫ್ಕೋರ್ಸ್ ನೀವು ಎಲ್ಲರೂ ಖಂಡಿತವಾಗಿ ನೋಡ್ತಾರೆ ಈ ಸಿನಿಮಾನ. ಏಕೆಂದರೆ ಆ ಮಟ್ಟಿಗೆ ಎಲ್ಲರೂ ಕೂಡ ಅಟ್ರಾಕ್ಷನ್ ಮಾಡ್ತಾ ಇದೆ. ಸೊ ನಾನು ಕೂಡ ನಿಮ್ಮ ಜೊತೆಗೆ ಫಸ್ಟ್ ಶೋ ಬಂದು ನೋಡ್ತೀನಿ.